ನಾವು ಇವತ್ತಿನ ದಿವಸ ತುಮಕೂರು ನಗರದಲ್ಲಿದ್ದೇವೆ. ತುಂಬ ವಿಶೇಷವಾಗಿರತಕ್ಕಂತಹ ರಾಜಬೀದಿ ಅರ್ಥಾತ್ ನ್ಯಾಷನಲ್ ರಸ್ತೆಯಲ್ಲಿದ್ದೇವೆ. ಮಹಾಲಕ್ಷ್ಮಿಯ ಸನ್ನಿಧಾನ ಬಹಳ ವಿಶೇಷವಾಗಿರತಕ್ಕಂತಹದ್ದು. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಮ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಶ್ರೀ ಮಹಾಲಕ್ಷ್ಮೀ ನಮಃ. ಶ್ರೀ ಮುಕುಂದ ಪ್ರಿಯಾಯೈ ನಮಃ. ಮಹಾಲಕ್ಷ್ಮಿ ಎಂದ ತಕ್ಷಣದಲ್ಲಿ ನಮಗೆ ನೆನಪಾಗುವುದು ಮೊದಲು ಕೊಲ್ಲಾಪುರ ಮಹಾಲಕ್ಷ್ಮಿ, ತದನಂತರದಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿಯ ನೆನಪು ಬರ್ತದೆ. ಆದರೆ ತುಮಕೂರು ನಗರದವರಿಗೆ ಒಂದು ವಿಶೇಷವಾದಂತಹ ಭಾಗ್ಯ ಎಂದರೆ ರಾಜಬೀದಿಯಲ್ಲೇ ಒಂದು ಮಹಾಲಕ್ಷ್ಮಿಯ ದೇವಸ್ಥಾನ. ಬಹಳ ಸುಂದರವಾಗಿದೆ, ಚಿಕ್ಕದಾದ ದೇವಸ್ಥಾನದರೂ ಸಹಿತವಾಗಿ ಚೊಕ್ಕವಾಗಿ ಇಟ್ಕೊಂಡಿದ್ದಾರೆ. ಬಹಳ ಅದ್ಭುತವಾದಂತಹ ಶಕ್ತಿ ಇರತಕ್ಕಂತಹ ದೇವಸ್ಥಾನ. ಬಹಳ ಕಾಲದಿಂದಲೂ ಸಹಿತವಾಗಿ ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ಈ ಜಾಗದಲ್ಲಿ ನಡೀತಾ ಇದೆ. ಲಕ್ಷ್ಮೀ ದೇವಿಯ ಸನ್ನಿಧಾನ. ಲಕ್ಷ್ಮಿ 8 ಜನ ಲಕ್ಷ್ಮಿಯರು ಅಂತ ನಾವು ಕೇಳಿದ್ದೇವೆ. ಆ 8 ಜನ ಲಕ್ಷ್ಮಿಯರಲ್ಲಿ ಧಾನ್ಯ ಲಕ್ಷ್ಮಿಯ ವಿಶೇಷತೆ ಪ್ರತಿಯೊಬ್ಬರಿಗೂ ಗೊತ್ತಿದ್ದದ್ದೇ. ನಮಗೆ ಹೊಟ್ಟೆ ಭರ್ತಿಯಾಗಬೇಕು ಅಂದರೆ ಧಾನ್ಯ ಲಕ್ಷ್ಮಿಯ ಅನುಗ್ರಹ ಬೇಕು. ಅವಳು ಅನುಗ್ರಹವನ್ನು ಮಾಡಿದಾಳೆ ಅಂದರೆ ನಮ್ಮ ಎಲ್ಲ ಕಷ್ಟಗಳು ಸಹಿತವಾಗಿ ದೂರವಾಗ್ತದೆ. ಆ ಧಾನ್ಯ ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ಕೇಳಿದರೆ ಲಕ್ಷ್ಮೀ ದೇವಿಯ ಸನ್ನಿಧಾನದ ವಾಸ್ತುಬಾಗಿಲಿನಲ್ಲೇ ಇದ್ದಾಳೆ ಧಾನ್ಯಲಕ್ಷ್ಮಿ. ತುಂಬ ವಿಶೇಷವಾಗಿ ಧಾನ್ಯಲಕ್ಷ್ಮಿಯನ್ನು ಇಟ್ಟಿದ್ದಾರೆ. ಪಕ್ಕದಲ್ಲೇ ಲಕ್ಷ್ಮೀ ದೇವಿಯ ವಾಸಸ್ಥಾನ ಇದೆ, ಬ್ಯಾಂಕ್ ಇಲ್ಲಿ ಪಕ್ಕದಲ್ಲೇ ಇದೆ. ಅಂದಾಗ ಲಕ್ಷ್ಮೀ ಸನ್ನಿಧಾನ, ಇಲ್ಲಿ ಧನಲಕ್ಷ್ಮೀ ಸನ್ನಿಧಾನ, ಜೊತೆಯಲ್ಲಿ ಧಾನ್ಯಲಕ್ಷ್ಮೀ ಸನ್ನಿಧಾನ ಇದೆ. ಹೀಗಿರುವಾಗ ಲಕ್ಷ್ಮಿಯ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಪರೂಪವಾದಂತಹ ವಿಗ್ರಹ, ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂತಹ ಪದ್ಮನಯನೆಯಾಗಿ ಪದ್ಮದ ಮೇಲೆ ಕುಳಿತು ಸದಾಕಾಲದಲ್ಲೂ ಸಹಿತವಾಗಿ ಬರುವಂತಹ ಭಕ್ತಾದಿಗಳ ಅಭೀಷ್ಟವನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯ, ಲೀಲೆಯಿಂದ 2 ಕಮಲವನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಿದ್ದಾಳಂತೆ. ಮೇಲ್ಭಾಗದ 2 ಕೈಗಳಲ್ಲೂ ಸಹಿತವಾಗಿ ಕಮಲವನ್ನು ಹಿಡಿದುಕೊಂಡಿದ್ದಾಳೆ. ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯ ಹಾರ ನೂಪುರ ಸಂಯುಕ್ತಾಂ, ನೋಡಿದರೆ ಗೊತ್ತಾಗುತ್ತೆ, ಹಾರ ನೂಪುರ ಸಂಯುಕ್ತಾಂ. ಅಂತಹ ಲಕ್ಷ್ಮೀ ದೇವಿಯನ್ನು ನಾವು ಆರಾಧಿಸಬೇಕು, ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು, ಲಕ್ಷ್ಮೀ ದೇವಿಯನ್ನು ಭಜಿಸಬೇಕು, ಲಕ್ಷ್ಮೀ ದೇವಿಯ ಜಪವನ್ನು ಮಾಡಬೇಕು, ಲಕ್ಷ್ಮೀ ದೇವಿಯಲ್ಲಿ ನಾವು ಐಕ್ಯತೆಯನ್ನು ಹೊಂದಬೇಕು. ಅರ್ಥಾತ್ ಲಕ್ಷ್ಮೀ ದೇವಿಯನ್ನು ನಾವು ಧರಿಸಬೇಕು. ಸದಾಕಾಲದಲ್ಲೂ ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಇರಬೇಕು. ನಮಗೆ ಲಕ್ಷ್ಮಿಯ ಕೊರತೆಯಾಗಬಾರದು ಅಂತಾದರೆ ಲಕ್ಷ್ಮೀ ಸಹಸ್ರನಾಮವನ್ನು ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು, ಅದಕ್ಕಿಂತಲೂ ಮುಖ್ಯವಾಗಿ ಇಂದ್ರದೇವರು ಬರೆದಿರತಕ್ಕಂತಹ ಇಂದ್ರಕೃತ, ವಿಶೇಷವಾಗಿ ಪುರಂದರನು ಬರೆದಿರತಕ್ಕಂತಹ ವಿಶೇಷವಾದಂತಹ ಲಕ್ಷ್ಮೀ ಅಷ್ಟಕವನ್ನು ಪ್ರತಿನಿತ್ಯವೂ ನಾವು ಓದಬೇಕು.